Hi, hello friends, welcome to my channel. This is Hanumantu. I am a PC technician. Dear friends, today I will show you how to download and install a world famous gaming platform that's named Steam Player on your PC or your laptop. Yes friends, ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೀಮ್ ಪ್ಲೇಯರನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡೋದು ಹೇಗೆ ಆ್ಯಂಡ್ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬಾ ಸಿಂಪಲ್ ಆಗಿದೆ. ಸೊ ನೀವು ಸ್ಟೀಮ್ ಪ್ಲೇಯರನ್ನು ನಿಮ್ಮ ಒಂದು ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದರೆ ಸೊ ನೀವು ಯಾವುದಾದ್ರು ಒಂದು ಎನಿ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ನಾನು ಇವಾಗ ಗೂಗಲ್ ಕ್ರೋಮ್ಗೆ ಹೋಗ್ತಾ ಇದ್ದೀನಿ. ಗೂಗಲ್ ಕ್ರೋಮಲ್ಲಿ ಜಸ್ಟ್ ಫ್ರೆಂಡ್ಸ್ ನೀವು ಗೂಗಲ್ ಸರ್ಚ್ಗೆ ಬಂದ ತಕ್ಷಣವೇ ಸ್ಟೀಮ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಸೊ ಸ್ಟೀಮ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಸ್ಟೀಮ್ ಡೌನ್ಲೋಡ್ ಅಂತ ಇದೆ. steam.softonic.com ಇಂದ ಡೈರೆಕ್ಟಾಗಿ ಅದರ ಮೇಲಾದ್ರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ store.steampowered.com ಅಂತ ಇದೆ, ಅದರ ಮೇಲೇನಾದ್ರು ಕ್ಲಿಕ್ ಮಾಡ್ಬೋದು. ಸೊ ಅಫಿಷಿಯಲ್ ವೆಬ್ಸೈಟ್ ಬಂದು store.steampowered.com ಅಂತ ಇದೆ ಫ್ರೆಂಡ್ಸ್. ಅದು ಡೋಂಟ್ ವರಿ ಫ್ರೆಂಡ್ಸ್, ಈ ಸ್ಟೀಮ್ ಅಪ್ಲಿಕೇಶನ್ ವೆಬ್ಸೈಟು ಅಫಿಷಿಯಲ್ ಪ್ಲಾಟ್ಫಾರ್ಮ್ನ ಒಂದು URL ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಜಸ್ಟ್ ಅದನ್ನು ಕಾಪಿ ಮಾಡಿ ಅಥವಾ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಈ ವೆಬ್ಸೈಟ್ಗೆ ಬರ್ಬೋದು. ಜಸ್ಟ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಇನ್ಸ್ಟಾಲ್ ಸ್ಟೀಮ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸ್ಟಾಲ್ ಸ್ಟೀಮ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೀವು ಯಾವ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರೋ, ಮ್ಯಾಕೋ ಮಾಡ್ತಾ ಇದ್ದೀರೋ, ಲಿನಕ್ಸ್ ಮಾಡ್ತಾ ಇದ್ದೀರೋ ಅಂತ ಡೈರೆಕ್ಟಾಗಿ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಜಸ್ಟ್ ನೀವು ಇಲ್ಲಿ ಇನ್ಸ್ಟಾಲ್ ಸ್ಟೀಮ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಾಗಿ ಇನ್ಸ್ಟಾಲೇಷನ್ಸ್ ಫೈಲ್ ಬಂದು ಡೈರೆಕ್ಟಾಗಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಜಸ್ಟ್ ನೀವು ಅದ್ರ ಮೇಲೆ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಅಂತ ಪ್ರೆಸ್ ಮಾಡಿ, ಎಸ್ ಅಂತ ಕಂಟಿನ್ಯೂ ಕೊಡಿ. ಸೊ ಎಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿ. ಜಸ್ಟ್ ವೆಲ್ಕಮ್ ಟು ಸ್ಟೀಮ್ ಸೆಟಪ್ ಅಂತ ಇದೆ, ಸೆಟಪ್ ಗೈಡು ಈಗ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಪ್ರಿಫರ್ಡ್ ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡಿಕೊಡ್ರಿ. ಬೈ ಡಿಫಾಲ್ಟಾಗಿ ನಾನು ಇಂಗ್ಲೀಷಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಡೆಸ್ಟಿನೇಷನ್ ಫೋಲ್ಡರ್ ಅಂತ ಇದೆ. ಸೊ ಇದು ಸಿ ಪ್ರೋಗ್ರಾಮಲ್ಲಿ ಇನ್ಸ್ಟಾಲ್ ಆಗುತ್ತೆ. ಸೊ ನೀವು ಸಿ ಪ್ರೋಗ್ರಾಮಲ್ಲಿ ಬೇಡ ಅಂತ ಹೇಳಿದೆ ಬ್ರೌಸಿಗೆ ಹೋಗಿ ನೀವು ಯಾವ ಫೋಲ್ಡ್ರಲ್ಲಿ ಇನ್ಸ್ಟಾಲ್ ಮಾಡಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಅಥವಾ ಮೇಕ್ ನ್ಯೂ ಫೋಲ್ಡರ್ ಅಂತ ಕೊಟ್ಟರೆ ಬೇರೆ ಫೋಲ್ಡರ್ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಬೈ ಡಿಫಾಲ್ಟಾಗಿ ಸಿ ಪ್ರೋಗ್ರಾಮ್ ಕೊಟ್ಟರೆ ಬೆಟರ್ ಅಂತ ಅಂದ್ಕೊಂಡು ನಾನು ಇಲ್ಲಿ ಇನ್ಸ್ಟಾಲ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ರನ್ ಸ್ಟೀಮ್ ಅಂತ ಇದೆ, ಜಸ್ಟ್ ಇದನ್ನ ಅನ್ಚೆಕ್ ಮಾಡಿ ಇಲ್ಲಿ ಫಿನಿಶ್ ಕೊಡಿ. ನೋಡಿ ಈಗ ಡೈರೆಕ್ಟಾಗಿ ಸ್ಟೀಮ್ ಪ್ಲೇಯರ್ನ ಐಕಾನು ನಮ್ಮ ಡೆಸ್ಕ್ಟಾಪಲ್ಲಿ ಇದೆ. ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಡೇಟಿಂಗ್ ಸ್ಟೀಮ್ ಅಂತ ಬರ್ತಾ ಇದೆ. ಸೊ ನೀವು ಇಂಟರ್ನೆಟ್ ನಿಮ್ಮಲ್ಲಿ ಕನೆಕ್ಟ್ ಆಗಿದೆನಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಕನೆಕ್ಟ್ ಆಗಿದ್ರೆ ಆ ಸ್ಟೀಮ್ ಪ್ಲೇಯರ್ಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ಗಳು ಡೌನ್ಲೋಡ್ ಆಗ್ತಾ ಇರ್ತವೆ, ಸಪೋರ್ಟಿವ್ ಸಾಫ್ಟ್ವೇರ್ಸ್ಗಳು ಕೂಡ ಡೌನ್ಲೋಡ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಇದು ಅಪ್ಡೇಟಿಂಗ್ ಸ್ಟೀಮ್ ಅಂತ ಇದೆ. ಇದು ಅಪ್ಡೇಟ್ ಆಗೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ದೆನ್ ಇದನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಇಲ್ಲಿ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ಗಳು ಸಾಫ್ಟ್ವೇರ್ಸ್ಗಳು ಇಲ್ಲಿ ಎಷ್ಟು KB ಇದಾವೆ ಅಂತ ಹೇಳಿದರೆ 247 MB 247 MB 0.428 ಆಗ್ಬೋದು. ಅಷ್ಟು ಸಪೋರ್ಟಿವ್ ಸಾಫ್ಟ್ವೇರ್ಸ್ಗಳು ಈಗ ಡೌನ್ಲೋಡ್ ಆಗ್ತಾ ಇದ್ದಾವೆ. ಹಾಗೆ ಸ್ಟೀಮ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ನೀವು ಇಂಟರ್ನೆಟ್ಟನ್ನು ಕನೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಏನಾಗುತ್ತೆ, ಈ ಸ್ಟೀಮ್ ಪ್ಲೇಯರು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಸಪೋರ್ಟಿವ್ ಸಾಫ್ಟ್ವೇರ್ಸ್ ಆಗಲಿ ಡೌನ್ಲೋಡ್ ಆಗೋದು. ಸೊ ಇವಾಗ ಕಂಪ್ಲೀಟ್ ಆಗಿದೆ, ಅಪ್ಡೇಟ್ ಆಗಿದೆ. ಆಟೋಮೆಟಿಕ್ಕಾಗಿ ಸ್ಟೀಮ್ನ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ನೀವು ಈಗ ಸ್ಟೀಮ್ ಪ್ಲೇಯರನ್ನು ನೀವು ಓಪನ್ ಮಾಡಬೇಕಂತಂದು ಹೇಳಿದರೆ ನೀವು ಮೊದಲು ನಿಮ್ಮ ಹತ್ತಿರ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ, ಡೈರೆಕ್ಟಾಗಿ ಅದರ ಅಕೌಂಟ್ ನೇಮು ಹಾಗೆ ಪಾಸ್ವರ್ಡ್ ಹಾಕಿ ಡೈರೆಕ್ಟ್ ಇಲ್ಲಿ ಸೈನ್ ಇನ್ ಕೊಡ್ಬೋದು. ಅಥವಾ ಹೊಸದಾಗಿ ನೀವೇನಾರ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಕ್ರಿಯೇಟ್ ಎ ಫ್ರೀ ಅಕೌಂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನೀವು ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಸೊ ನೀವು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಇಮೇಲ್ ಅಡ್ರೆಸ್ಸನ್ನು ಹಾಕಿದ್ದೇನೆ. ಹಾಗೆ ಇಲ್ಲಿ ಕೆಳಗಡೆನೂ ಕೂಡ ಅದೇ ಇಮೇಲ್ ಅಡ್ರೆಸ್ಸನ್ನು ನೀವೇನು ಮಾಡಬೇಕು, ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆ. ಸೊ ನೀವು ಯಾವ ಕಂಟ್ರಿಲಿ ಯೂಸ್ ಮಾಡ್ತಾ ಇದ್ದೀರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಚೆಕ್ ಇನ್ ಆಗಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಹೇಳಿ ಜಸ್ಟ್ ಕನ್ಫರ್ಮ್ ಮಾಡಬೇಕಾಗುತ್ತೆ. ಐ ಆಮ್ 13 years ಆಫ್ ಏಜ್ ಅಂತ ಹೇಳಿ. ನೀವು 13 ವರ್ಷ ಒಳಗಡೆ ಇದ್ರೆ ಈ ಸ್ಟೀಮ್ ಪ್ಲೇಯರನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಮೇಲನ್ನು ಇವಾಗ ವೆರಿಫೈ ಮಾಡ್ತಾ ಇರುತ್ತೆ. ಟೇಕ್ 1 minute ಟೈಮ್, ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ನೀವು ಇವಾಗ ಯಾವ ಮೇಲ್ ID ಯನ್ನು ಕೊಟ್ಟಿರ್ತೀರಲ್ಲ ಆ ಮೇಲಿಗೆ ಒಂದು ಸ್ಟೀಮ್ನ
ಒಂದು ವೆರಿಫೈ ಇಮೇಲ್ ಬಂದಿರುತ್ತೆ. ಸೊ ಅದನ್ನು ಓಪನ್ ಮಾಡಿಕೊಂಡು ಜಸ್ಟ್ ನೀವು ವೆರಿಫೈ ಮೈ ಇಮೇಲ್ ಅಡ್ರೆಸ್ ಅಂತ ಕೊಡಬೇಕಾಗುತ್ತೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ ನನ್ನ ಒಂದು ಮೇಲ್ ಐ ಡಿಯನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಮೇಲ್ ಐ ಡಿ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ ಸ್ಟೀಮ್ ಅಂತ ಬಂದಿದೆ, ನ್ಯೂ ಸ್ಟೀಮ್ ಅಕೌಂಟ್ ವೆರಿಫಿಕೇಶನ್ ಅಂತ ಬಂದಿದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವೆರಿಫೈ ಮೈ ಇಮೇಲ್ ಅಡ್ರೆಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದ್ಸಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ವೆರಿಫೈಡ್ ಅಂತ ಬರುತ್ತೆ. ಜಸ್ಟ್ ಎಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ಮೇಲೆ ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಸ್ಟೀಮ್ ಅಕೌಂಟ್ ನೇಮನ್ನು ನೀವು ಅಲ್ಲಿ ಕೊಡಬೇಕಾಗುತ್ತೆ. ಜಸ್ಟ್ ಇಲ್ಲಿ ಸ್ಟೀಮ್ ಅಕೌಂಟ್ ನೇಮು ನೀವು ಯಾವ ರೀತಿಯಾರ ಕೊಡ್ಬೋದು. ಸೊ ವಿತೌಟ್ ಸ್ಪೇಸ್ ಏನು ಕೊಡೋ ಹಾಗಿಲ್ಲ. ಚೂಸ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ, ನೀವು ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವು ಕೊಡಬೇಕಾದ್ರೆ ಮಿನಿಮಮ್ 8 ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಮೇಲೆ ಏನು ಕೊಟ್ಟಿದ್ದೀರಲ್ಲ ಚೂಸ್ ಪಾಸ್ವರ್ಡ್, ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಕೂಡ ಅದೇ ರೀತಿ ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಪಾಸ್ವರ್ಡ್ ಡು ನಾಟ್ ಮ್ಯಾಚ್ ಅಂತ ಬರುತ್ತೆ. ಸೊ ಪಾಸ್ವರ್ಡು ಮೇಲೂ ಕರೆಕ್ಟಾಗಿ ಕೊಡಬೇಕು, ಕೆಳಗಡೆನೂ ಕರೆಕ್ಟಾಗಿ ಕೊಡಬೇಕು. ಕೊಟ್ಟು ಇಲ್ಲಿ ಡನ್ ಅಂತ ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಸೈನ್ ಇನ್ ವಿತ್ ಇವತ್ತು ಅಕೌಂಟ್ ನೇಮ್ ಅಂತ ಇದೆ. ಸೊ ನೀವು ಅಕೌಂಟ್ ನೇಮನ್ನು ಏನು ಕೊಟ್ಟಿದ್ರಲ್ಲ ಆ ಅಕೌಂಟ್ ನೇಮನ್ನು ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಮೇಲ್ ಕೂಡ ಹಾಗಿಲ್ಲ, ಸೈನ್ ಇನ್ ವಿತ್ ಅಕೌಂಟ್ ನೇಮ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಅಕೌಂಟ್ ನೇಮ್ ಕೊಡಬೇಕು. ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪಾಸ್ವರ್ಡ್ ಏನು ಕೊಟ್ಟಿರ್ತೀರಲ್ಲ ಅದೇ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ಇಲ್ಲಿ ಸೈನ್ ಇನ್ ಮೇಲೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣವೇ ಇವಾಗ ಸ್ಟೀಮ್ ಪ್ಲೇಯರ್ ಇವಾಗ ಲೋಡ್ ಆಗ್ತಾ ಇದೆ. ಈಗ ಸಕ್ಸಸ್ಫುಲಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಇಮೇಲ್ ಮುಖಾಂತರ ವೆರಿಫೈ ಮಾಡಿ ಮತ್ತೆ ಈಗ ಸೈನ್ ಇನ್ ಕೊಟ್ಟಿದ್ದೀವಿ. ಎಸ್ ಫ್ರೆಂಡ್ಸ್, ಈಗ ಡೈರೆಕ್ಟಾಗಿ ಸ್ಟೀಮ್ ಪ್ಲೇಯರ್ ಇವಾಗ ಓಪನ್ ಆಗಿದೆ. ಜಸ್ಟ್ ಇಲ್ಲಿ ಆಡ್ ಎ ಗೇಮ್ ಅಂತ ಇದೆಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡ್ ಎ ನಾನ್ ಸ್ಟೀಮ್ ಗೇಮ್ ಅಂತ ಇದೆಲ್ಲ ಅದ್ರ ಮೇಲೂ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾವ ಡೌನ್ಲೋಡ್ ಮಾಡಿರ್ತೀರಲ್ಲ ಅವನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಚೆಕ್ ಮಾಡ್ಕೊಂಡು ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಆಡ್ ದ ಸೆಲೆಕ್ಟೆಡ್ ಪ್ರೋಗ್ರಾಮ್ಸ್ ಅಂತ ಇದೆಲ್ಲ. ಸೊ ಈ ರೀತಿ ನಾವು ಆ್ಯಡ್ ಮಾಡಿಕೊಂಡು ಪ್ಲೇ ಮಾಡ್ಬೋದು ಈ ಸ್ಟೀಮ್ ಪ್ಲೇಯರಲ್ಲಿ. ಹಾಗೆಯೇ ಇಲ್ಲಿ ಲೈಬ್ರರಿ ಅಂತ ಇದೆ. ಲೈಬ್ರರಿಗೆ ಬಂದರೆ ಇಲ್ಲಿ ಹೋಮಿಗೆ ಬಂದು ಕ್ಲಿಕ್ ಮಾಡಿದರೆ ಈ ಹೋಮ್ ಪೇಜ್ ಓಪನ್ ಆಗುತ್ತೆ. ಹಾಗೆ ಮತ್ತೆ ಇಲ್ಲಿ ಕಲೆಕ್ಷನ್ಸ್ ಅಂತ ಇದೆ. ಕಲೆಕ್ಷನ್ಸ್ ಮೇಲೆ ಬಂದರೆ ಕ್ರಿಯೇಟ್ ಎ ನ್ಯೂ ಕಲೆಕ್ಷನ್ಸ್ ಅಂತ ಇದೆ. ನೀವೇ ಸಪ್ರೇಟಾಗಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಕೊಂಡು ಸಂಬಂಧಪಟ್ಟ ಗೇಮನ್ನು ಇಲ್ಲಿ ಹಾಕೋಬಹುದು. ಡೌನ್ಲೋಡ್ ಮಾಡಿದರೆ ನೀವು ಗೇಮ್ ಇದರಿಂದ ಮುಖಾಂತರ ಇಲ್ಲಿ ಡೌನ್ಲೋಡ್ಸ್ನಲ್ಲಿ ಸೇವ್ ಆಗ್ತಾ ಇರ್ತವೆ. ಇಲ್ಲಿ ಸ್ಟೋರ್ ಅಂತ ಇದೆ. ಈ ಸ್ಟೋರಿಗೆ ಬಂದರೆ ನೀವು ಇಲ್ಲಿ ಫ್ಯೂಚರ್ಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಬೇರೆ ಬೇರೆ ಗೇಮ್ಸ್ಗಳು ಎಲ್ಲ ಕೂಡ ನೀವೇನು ಮಾಡ್ಬೋದು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಇಲ್ಲಿ ಸ್ಟೀಮ್ ಪ್ಲೇಯರಿಗೆ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಸ್ಟೀಮ್ ಅಂತ ಇಲ್ಲ ಆದಮೇಲೆ ಬಂದು ಇಲ್ಲಿ ಚೇಂಜ್ ಅಕೌಂಟ್ ನೇಮನ್ನು ಕೂಡ ಚೇಂಜ್ ಮಾಡ್ಬೋದು. ಅಥವಾ ಸೆಟ್ಟಿಂಗ್ಸ್ ಅಂತ ಇದೆ, ಸೆಟ್ಟಿಂಗ್ಸಿಗೆ ಬಂದು ನಿಮ್ಮ ಇಮೇಲ್ ಐ ಡಿ ಆಗಲಿ ಪಾಸ್ವರ್ಡ್ ಆಗಲಿ ಪ್ರತಿಯೊಂದು ಆಗಲಿ ಕೂಡ ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಎಸ್ ಫ್ರೆಂಡ್ಸ್, ದಿಸ್ ಈಸ್ ದ ಮೆಥಡ್ ಟು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಎ ಸ್ಟೀಮ್ ಆನ್ ಯುವರ್ ವಿಂಡೋಸ್ 10 ಫಾರ್ ಫ್ರೀ. ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.